ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟೆಕ್ನಿಕಲ್ ಇಂಜಿನಿಯರಿಂಗ್ 26. ಸರ್ಚ್ ಮಾಡಿದರೆ ಯೂಟ್ಯೂಬಲ್ಲಿ ಬರ್ತಾ ಇಲ್ಲ ನಿಮ್ಮ ಚಾನಲು ಅಂತ ಹೇಳ್ತಾ ಇದ್ರು. ಬಟ್ ಅದಕ್ಕೆ ನಾನು ನೇಮ್ನ ಸ್ವಲ್ಪ ಸ್ಲೈಟಾಗಿ ಚೇಂಜ್ ಮಾಡಿದ್ದೀನಿ. ವಿತೌಟ್ ಸ್ಪೇಸಲ್ಲಿ ಟೆಕ್ನಿಕಲ್ ಇಂಜಿನಿಯರಿಂಗ್ 26 ಅಂತ ಬರುತ್ತೆ, ಬಟ್ ಸರ್ಚ್ ಪೇಜಲ್ಲಿ ಬರ್ತಾ ಇದೆ. ಓಕೆ, ಸೊ ಇವತ್ತು ನಾವು ಡಿಸ್ಕಸ್ ಮಾಡ್ತಾ ಇರೋದು ಒಂದು ಟಫೆಸ್ಟ್ ಸಬ್ಜೆಕ್ಟ್ ಆಗಿರೋ ಫಸ್ಟ್ ಸೆಮ್ ಸ್ಟೂಡೆಂಟ್ಸ್ಗೆ ಯಾವುದು ಅಂದರೆ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್. ಅದರಲ್ಲಿ ಇವತ್ತು ನಾನು ಡಿಸ್ಕಸ್ ಮಾಡ್ತಾ ಇರೋದು 5th ಮಾಡ್ಯೂಲ್. ಓಕೆ, 5th ಮಾಡ್ಯೂಲಲ್ಲಿ ನಮಗೆ ಮೇನ್ಲಿ ಇದೆ ಕಂಪಲ್ಸರಿ ಕ್ವಶನ್ಸ್ ಅಂತಲೇ 7 ಬರುತ್ತೆ. ಆ 7ಅಲ್ಲಿ ಒಂದು ಬೇಕಾಬಿಟ್ಟಿದ್ದಾರೆ, ಅವರು ಭಾಳ ರೇರ್ ಕೇಸಸಲ್ಲಿ ಕೊಡೋದು. ಸೊ ಅದಕ್ಕೆ ನಾವು 6 ಕ್ವಶನ್ಸ್ಗೆ ಸ್ಟಿಕ್ ಆನ್ ಆಗ್ತಿದ್ದೀವಿ. ಸೊ ಈ 6 ಕ್ವಶನ್ಸ್ನ ಕಲ್ತ್ಬಿಟ್ರೆ 20 ಔಟ್ ಆಫ್ 20. ಈ ಮಾಡ್ಯೂಲಲ್ಲಿ ನಾವು 20 ಔಟ್ ಆಫ್ 20ನ ಟಾರ್ಗೆಟ್ ಮಾಡ್ತಿದ್ದೀವಿ ಫ್ರಮ್ ಮಾಡ್ಯೂಲ್ ನಂಬರ್ 5. ಆಮೇಲೆ ನಿನ್ನೆ ಮಾಡಿರೋ ಫಿಸಿಕ್ಸ್ ವಿಡಿಯೋದಲ್ಲಿ ಇನ್ನೂ 3 ಕ್ವಶನ್ಸ್ ಇದೆ. ಸೊ ಐ ವಿಲ್ ಬಿ ಕಂಟಿನ್ಯೂಯಿಂಗ್ ನೆಕ್ಸ್ಟ್ ವಿಡಿಯೋ. ಓಕೆ, ಸೊ ಈ 5th ಮಾಡ್ಯೂಲಲ್ಲಿ ನಮಗೆ ಬ್ಲಾಕ್ ಡಯಾಗ್ರಾಮ್ ಬಗ್ಗೆ ಆಫ್ ಕಮ್ಯುನಿಕೇಷನ್ ಸಿಸ್ಟಮ್, ಅದಾದಮೇಲೆ ಲೈಕ್ ಟೈಪ್ಸ್ ಆಫ್ ಮಾಡ್ಯುಲೇಷನ್, ರೇಡಿಯೋ ವೇವ್ ಪ್ರಾಪಗೇಷನ್, ಅಡ್ವಾಂಟೇಜಸ್ ಆ್ಯಂಡ್ ಕಮ್ಯುನಿಕೇಷನ್ ಸಿಸ್ಟಮ್, ASK, FSK, PSK, ಮಲ್ಟಿಪಲ್ ಆಕ್ಸೆಸ್ ಟೆಕ್ನಿಕ್ಸ್, ಇವಿಷ್ಟು ಮೇನ್ ಆಗಿ ಕ್ವಶನ್ಸ್ ಬರೋದು. ಸೊ ಒನ್ ಬೈ ಒನ್ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ನೆಕ್ಸ್ಟು ಸೊ ಫಸ್ಟ್ ಕ್ವಶನ್ ಏನು ಬರುತ್ತೆ ಅಂದರೆ ಎಕ್ಸ್ಪ್ಲೇನ್ ಬ್ರೀಫ್ಲಿ ಆ್ಯಂಡ್ ವಿತ್ ದ ಬ್ಲಾಕ್ ಡಯಾಗ್ರಾಮ್ ಆಫ್ ದ ಕಮ್ಯುನಿಕೇಷನ್ ಸಿಸ್ಟಮ್ ಅಂತ ಕೇಳ್ತಾರೆ. ಸೊ ಈ ರೀತಿಯಲ್ಲಿ ನಾವು ಡಯಾಗ್ರಾಮ್ನ ಡ್ರಾ ಮಾಡಬೇಕು. ಬಟ್ ಇದೆಷ್ಟು ಕಾಂಪ್ಲಿಕೇಟೆಡ್ ಆಗಿ ಕಾಣ್ತಿದೆ ಅಲ್ವಾ? ಬಟ್ ಅಷ್ಟು ಕಾಂಪ್ಲಿಕೇಟೆಡ್ ಇಲ್ಲ. ವಿ ವಿಲ್ ಸಿಂಪ್ಲಿಫೈ ಇಟ್. ಯಾವ ರೀತಿ ಅಂದರೆ ಒಂದು ಸ್ಟೋರಿ, ಲೆಟ್ ಅಸ್ ಜನರೇಟ್ ಒಂದು ಸ್ಟೋರಿ ಅಲ್ವಾ. ಸುಮ್ಮನೆ ಯಾರು ಇದ್ದಿಷ್ಟು ನೆನ್ಪಿಟ್ಕೊತಾರೆ ಅಲ್ವಾ? ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ಘಟನೆ ನಡೆದಿದೆ. ಫಾರ್ ಎಕ್ಸಾಂಪಲ್ ಒಂದು ಆಕ್ಸಿಡೆಂಟ್ ನಡೆದಿದೆ ಅಂತ ತಿಳ್ಕೊಳ್ಳೋಣ, ಆಯಿತಾ? ಒಂದು ಆಕ್ಸಿಡೆಂಟ್ ನಡೆದಿದೆ, ಒಂದು ಬಸ್ ಒಂದು ಬೈಕ್ ಜೊತೆ ಒಂದು ಆಕ್ಸಿಡೆಂಟ್ ಏನು ನಡೆದಿದೆ. ಸೊ ಅಲ್ಲಿ ಒಬ್ಬ ಜರ್ನಲಿಸ್ಟ್ ಬರ್ತಾನೆ, ಅದನ್ನು ನೋಡಿ ಚಾನಲಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕೆ. ಓಕೆ, ಅವನು ರೆಕಾರ್ಡ್ ಮಾಡ್ತಾನೆ, ಒಂದು ಕ್ಯಾಮ್ರಾಮ್ಯಾನ್ ಅಲ್ಲಿ, ರೈಟ್? ಆಮೇಲೆ ಅದನ್ನ ನಾವು ಟಿ ವಿಯಲ್ಲಿ ಹಾಕ್ತೀವಿ. ಓಕೆ, ಸೊ ಟಿ ವಿಯಲ್ಲಿ ಹಾಕಿದಾಗ ಪ್ರೇಕ್ಷಕರು ಅದನ್ನು ನೋಡ್ತಾರೆ. ಆಮೇಲೆ ಅವರು ಒಂದು ಥಿಂಕ್ ಮಾಡ್ತಾರೆ. ಸೊ ಏನಿದು ಸ್ಟೋರಿ, ಇದು ಹೆಂಗೆ ಇದಕ್ಕೆ ಲಿಂಕ್ ಆಯಿತು ಅಂತ ಹೇಳ್ತೀರಾ? ಸೊ ಇನ್ಫಾರ್ಮೇಷನ್ ಸೋರ್ಸ್, ಇಲ್ಲಿ ಒಂದು ಸೋರ್ಸ್ ಸಿಗ್ತಾ ಇದೆ ನಮ್ಗೆ, ಇಲ್ಲಿ ಇನ್ಫಾರ್ಮೇಷನ್ ಸಿಗ್ತಾ ಇದೆ ಈ ರೀತಿ ಆಕ್ಸಿಡೆಂಟ್ ಇಲ್ಲಿ ಆಗಿದೆ ಅಂತ, ಆಯಿತಾ? ಈ ಇನ್ಫಾರ್ಮೇಷನ್ಸ್ನ ಏನು ಮಾಡ್ತಾನೆ, ಇಲ್ಲಿ ಒಂದು ಆ ಮೆಸೇಜ್ ಇಲ್ಲಾಗಿದೆ ಅಂತ ಒಂದು ಹೇಳಿ ಎಲೆಕ್ಟ್ರಿಕಲ್ ಡಿವೈಸ್ಗೆ ಜನ್ರೇಟ್ ಮಾಡ್ತಾ ಇದ್ದಾರೆ. ಅದನ್ನು ನಾವೇನು ಮಾಡ್ತಿದ್ದೀವಿ, ಒಂದು ಚಾನಲಲ್ಲಿ ಹಾಕ್ತಿದ್ದೀವಿ. ಓಕೆ, ಆ ಚಾನಲ್ನ ನಾವು ರಿಸೀವರ್ ಆಗಿರೋ ಆಡಿಯನ್ಸ್ ನೋಡ್ತಾ ಇದ್ದಾರೆ. ಓಕೆ, ಸೊ ಅವ್ರದ್ದು ಔಟ್ಪುಟ್ ಏನು ಬಂತು, ನಾವು ಹುಷಾರಾಗಿರಬೇಕು ಅಂತ ಬಂತು. ಹುಷಾರಾಗಿರ್ಬೇಕು ನಾವು, ಆಕ್ಸಿಡೆಂಟಿಂದ ಇಲ್ಲೆಲ್ಲ ಆಗ್ತಾಯಿದೆ ಹಿಂಗೆ, ನಾವು ಹೆಲ್ಮೆಟ್ ಹಾಕ್ಕೋಬೇಕು ಅಂತ ಔಟ್ಪುಟ್ ಬಂತು, ಆಯಿತಾ? ಸೊ ಫಸ್ಟ್ನೇದೇನು, ಒಂದು ಇನ್ಫಾರ್ಮೇಷನ್ ಸೋರ್ಸ್, ಒಂದು ಆಕ್ಸಿಡೆಂಟ್ ಆಯಿತು ಅಂತ ಗೊತ್ತಾಯಿತು, ರೈಟ್? ಆಮೇಲೆ ಜರ್ನಲಿಸ್ಟ್ ಬಂದ, ಇನ್ಫಾರ್ಮೇಷನ್ ಅವ್ರ ಇನ್ಪುಟ್ ಟ್ರಾನ್ಸ್ಡ್ಯೂಸರ್, ಇನ್ಪುಟ್ನ ಅವ್ನು ತಗೊತಾ ಇದ್ದಾನೆ, ಅವ್ನು ನೋಡಿ ಅವ್ನು ಹೇಳ್ತಾ ಇದ್ದಾನೆ, ರೈಟ್? ಸೊ ಇನ್ಫಾರ್ಮೇಷನ್ ಅವ್ರ ಇನ್ಪುಟ್ ಟ್ರಾನ್ಸ್ಡ್ಯೂಸರ್ ಅಂತ ಕರಿತೀವಿ. ಆಮೇಲೆ ಅದನ್ನೇನು ಮಾಡ್ತಿದ್ದಾನೆ, ಅವನು ಕ್ಯಾಮ್ರಾ ಮುಂದೆ ಹೇಳ್ತಿದ್ದಾನೆ, ಅವನೇನು ಮಾಡ್ತಿದ್ದಾನೆ, ಟ್ರಾನ್ಸ್ಮಿಟ್ ಮಾಡ್ತಿದ್ದಾನೆ. ಓಕೆ, ಸೊ ಆಮೇಲೆ ಏನಾಗುತ್ತೆ, ಟ್ರಾನ್ಸ್ಮಿಟರ್ ಬರ್ತೈತಿ. ಟ್ರಾನ್ಸ್ಮಿಟರ್ ಆದಮೇಲೆ ಟ್ರಾನ್ಸ್ಮಿಟರ್ ಏನು ಮಾಡುತ್ತೆ, ಅಲ್ಲಿ ಒಂದು ಸ್ಟೋರ್ ಮಾಡ್ಕೊಂಡಿರೋದನ್ನ ಚಾನಲಲ್ಲಿ ಹಾಕ್ತೈತೆ. ನಾವು ಇಲ್ಲಿ ಫಾರ್ ಎಕ್ಸಾಂಪಲ್ ಟಿ ವಿ ಚಾನಲ್ ಅಂತ ಕನ್ಸಿಡರ್ ಮಾಡ್ತಿದ್ದೀವಿ. ಆಮೇಲೆ ಈ ಚಾನಲಲ್ಲಿ ಕುಂತು ಆಡಿಯನ್ಸ್ ನೋಡ್ತಾ ಇದ್ದಾರೆ, ಅವ್ರು ಯಾರು, ರಿಸೀವರ್ ಆದಮೇಲೆ ಅವರಿಗೆ ಒಂದು ಔಟ್ಪುಟ್ ಬಂತು, ಔಟ್ಪುಟ್ ಟ್ರಾನ್ಸ್ಡ್ಯೂಸರ್ ಅಂದರೆ ಔಟ್ಪುಟ್ ಆಗಿರೋ ಒಂದು ಇನ್ಫಾರ್ಮೇಷನ್ ಬಂತು, ನಾವು ಸೇಫ್ಟಿಯಾಗಿರಬೇಕು ಅಂತ, ಔಟ್ಪುಟ್ ಟ್ರಾನ್ಸ್ಡ್ಯೂಸರ್. ಆಮೇಲೆ ಫೈನಲ್ ಡೆಸ್ಟಿನೇಷನ್ ಅಂದರೆ ಹೆಲ್ಮೆಟ್ ಈಸ್ ಕಂಪಲ್ಸರಿ ಅಂತ ಆಯಿತು, ರೈಟ್? ಸೊ ಇದು ಒಂದು ಸ್ಟೋರಿ, ಆಯಿತಾ? ಸೊ ಇನ್ಫಾರ್ಮೇಷನ್ ಸೋರ್ಸಿಂದ ಇವನಿಗೇನು ಗೊತ್ತಾಯಿತು, ನೋಡಿದ ಮೇಲೆ ಒಂದು ಮೆಸೇಜ್ ಸಿಕ್ತು, ನನಗೆ ಒಂದು ಸ್ವಲ್ಪ TRP ಸಿಕ್ತು ಅಂತ ಅವನು ಅಂದ್ಕೊಂಡ, ರೈಟ್? ಆಮೇಲೆ ಇನ್ಫಾರ್ಮೇಷನ್ ಇನ್ ಇನ್ಪುಟ್ ಟ್ರಾನ್ಸ್ಡ್ಯೂಸರ್ ಅಂದರೆ ಇಲ್ಲಿ ಯಾರು, ಜರ್ನಲಿಸ್ಟ್. ಓಕೆ, ಅವನೇನು ಮಾಡ್ತಾನೆ, ಟ್ರಾನ್ಸ್ಮಿಟರ್ಗೆ ಹಾಕ್ತಾನೆ. ಅಂದರೆ ಮೆಸೇಜ್ ಸಿಗ್ನಲ್ ಅಂದರೆ ಒರಿಜಿನಲ್ ನಡೆದಿರೋ ಘಟನೆನ ಅವನೇನು ಮಾಡ್ತಿದ್ದಾನೆ, ಎಲೆಕ್ಟ್ರಿಕಲ್ ಫಾರ್ಮಿಗೆ ಕನ್ವರ್ಟ್ ಮಾಡ್ತಿದ್ದಾನೆ. ಸೊ ಅದಕ್ಕೆ ನಾವಿಲ್ಲಿ ಏನು ಮಾಡ್ತೀವಿ, ಬೇಸ್ ಬ್ಯಾಂಡ್ ಸಿಗ್ನಲ್ ಆರ್ ಮೆಸೇಜ್ ಸಿಗ್ನಲ್ ಅಂತ ಕೊಡ್ತೀವಿ. ಓಕೆ, ಸೊ ಈ ಒಳಗಿನ ಸಾಫ್ಟ್ವೇರಿಂದ ನಾವು ಚಾನಲ್ ಸಾಫ್ಟ್ವೇರ್ಗೆ ಏನು ಮಾಡ್ತಿದ್ದೀವಿ, ಸೆಂಡ್ ಮಾಡ್ತಿದ್ದೀವಿ. ಸೊ ಅದನ್ನ ಟ್ರಾನ್ಸ್ಮಿಟೆಡ್ ಸಿಗ್ನಲ್, ಟ್ರಾನ್ಸ್ಮಿಟರ್ ಆದಮೇಲೆ ಏನು ಬರುತ್ತೆ, ಟ್ರಾನ್ಸ್ಮಿಟೆಡ್ ಸಿಗ್ನಲ್ ಬರ್ತೈತಿ. ಈಸಿ ಅಲ್ವಾ? ಆಮೇಲೆ ಚಾನಲಲ್ಲಿ ಏನಾಗ್ತಿದೆ, ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಾಕಿರ್ತಾರೆ, ಅದು ನಮ್ಗೆ ಇರಿಟೇಷನ್ ಆಗ್ತಿರುತ್ತೆ, ಅದೇನು ನಾಯ್ಸ್ ಅಂತ, ಆಯಿತಾ? ಚಾನಲಲ್ಲಿ ಏನು ಬರುತ್ತೆ, ನಾಯ್ಸ್ ಬರ್ತೈತಿ, ರೈಟ್? ಆಮೇಲೆ ಅದನ್ನ ಯಾರು ರಿಸೀವ್ ಮಾಡ್ತಾರೆ,
ರಿಸೀವರ್. ಸೊ ರಿಸೀವ್ಡ್ ಸಿಗ್ನಲ್ ಅಂತ ಕೊಡ್ಬೋದಾ ಆರಾಮಾಗಿ. ಆಮೇಲೆ ಅದರಿಂದ ನಮಗೇನು ಗೊತ್ತಾಯಿತು, ಇನ್ನೊಂದು ಮೆಸೇಜ್ ಸಿಕ್ತು ರಿಸೀವರ್ ಮೈಂಡಲ್ಲಿ, ರೈಟ್. ಸೊ ಅದಕ್ಕೆ ಮೆಸೇಜ್ ಸಿಗ್ನಲ್ ಅಂತ ಆದರೂ ಕೊಡ್ರಿ, ಇಲ್ಲಾಂದರೆ ರಿಕವರ್ಡ್ ಬೇಸ್ ಬ್ಯಾಂಡ್ ಸಿಗ್ನಲ್ ಅಂತ ಆದರೂ ಕೊಡಿ. ಆಮೇಲೆ ಮತ್ತೆ ಒಂದು ಒರಿಜಿನಲ್ ಮೆಸೇಜ್ ಸಿಕ್ತು, ನಾವು ಸೇಫ್ಟಿ ಆಗಿರಬೇಕು ಅಂತ, ರೈಟ್. ಈಸಿ, ಫೈನ್. ಸೊ ಒಂದು ಫ್ಲೋ ಅಲ್ಲಿ ನೆನ್ಪಿಟ್ಕೋಬೋದು. ಬೇಸ್ ಬ್ಯಾಂಡ್ ಸಿಗ್ನಲ್ನ ನಾವು ಡಿನೋಟ್ ಮಾಡಬೇಕು ಅಂದರೆ S(t) ಇಂದ ಡಿನೋಟ್ ಮಾಡ್ತೀವಿ. ಟ್ರಾನ್ಸ್ಮಿಟೆಡ್ ಸಿಗ್ನಲ್ನ ಡಿನೋಟ್ ಮಾಡಬೇಕು ಅಂದರೆ X(t) ಅಂತ ಡಿನೋಟ್ ಮಾಡ್ತೀವಿ. ಚಾನಲ್ ಆದಮೇಲೆ ಯಾವುದಕ್ಕೆ ಬರ್ತೈತೆ, ರಿಸೀವರ್ ಸಿಗ್ನಲ್. ಅವಾಗ ಏನು ಮಾಡ್ತೀವಿ, R(t), ರಿಸೀವ್ಡ್ ಸಿಗ್ನಲ್. ರಿಸೀವರಿಗೆ ಆ ಸಿಗ್ನಲ್ ಏನಾಯಿತು, ರಿಸೀವ್ ಆಯಿತು ಅಂತ. ಆಮೇಲೆ ರಿಕವರ್ಡ್ ಇಲ್ಲ ಬೇಸ್ ಬ್ಯಾಂಡ್ ಆರ್ ಮೆಸೇಜ್ ಸಿಗ್ನಲ್ ಅಂತ ಅನ್ಬೋದು, ಅದು ಮತ್ತೆ S(t) ಅಂತ ಗೊತ್ತಾಗುತ್ತೆ. ಸೊ ಇದಿಷ್ಟು ಬ್ಲಾಕ್ ಡಯಾಗ್ರಾಮ್ ಬರೆದ್ರಿ ಅಂದರೆ ನಿಮಗೆ ಲೈಕ್ 3/4 ಮಾರ್ಕ್ಸ್ ಕೊಡ್ತಾರೆ, ಆರಾಮ್ಸೆ ಕೊಡ್ತಾರೆ. ಬಟ್ ಒಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಬೇಕಾಗಿರ್ತದೆ ಟು ಗೆಟ್ ಅ ಫುಲ್ ಮಾರ್ಕ್ಸ್ ಅಲ್ವಾ. ಸೊ 50% ಮಾರ್ಕ್ಸ್ ಅಂತೂ ಆ ಬ್ಲಾಕ್ ಡಯಾಗ್ರಾಮ್ ನೋಡಿನೇ ಕೊಡ್ತಾರೆ, ಆಯಿತಾ. ನೆಕ್ಸ್ಟು ದ ಮೇನ್ ಕಾನ್ಸ್ಟಿಟ್ಯೂಯೆಂಟ್ಸ್ ಆಫ್ ಬೇಸಿಕ್ ಕಮ್ಯುನಿಕೇಷನ್ ಸಿಸ್ಟಮ್ ಅಂತ ಬರೆದು ಅಲ್ಲಿ ಏನೇನು ಡಯಾಗ್ರಾಮಲ್ಲಿ ಬರೆದಿದ್ರಲ್ಲ ಅದನ್ನೇ ಮತ್ತೆ ಮತ್ತೆ ಬರೀರಿ ಅಷ್ಟೇ. ಇವೆ ಇನ್ಫಾರ್ಮೇಷನ್ ಸೋರ್ಸ್ ಆ್ಯಂಡ್ ಇನ್ಪುಟ್ ಟ್ರಾನ್ಸ್ಡ್ಯೂಸರ್. ಫಸ್ಟ್ ಏನಿದ್ದಾವೆ ಅದನ್ನ ಸೇರಿಸಿ ಒಂದೇ ಲೈನಲ್ಲಿ ಹಾಕಿ, ಆಮೇಲೆ ಟ್ರಾನ್ಸ್ಮಿಟರು, ಚಾನಲ್ ಅಷ್ಟೇ ಬರೆದ್ರೆ ಸಾಕು, ಮೀಡಿಯಮ್ ಅಂತ ಬರೆಯೋದೇನು ಅವಶ್ಯಕತೆ ಇಲ್ಲ. ಚಾನಲ್ ಒಳಗಡೆ ಏನಿರ್ತೈತಿ, ನಾಯ್ಸ್ ಇರ್ತೈತಿ. ನಾಯ್ಸ್ ಆದಮೇಲೆ ರಿಸೀವರ್, ಔಟ್ಪುಟ್ ಟ್ರಾನ್ಸ್ಡ್ಯೂಸರ್ ಆ್ಯಂಡ್ ಫೈನಲ್ ಡೆಸ್ಟಿನೇಷನ್, ಆಯಿತಾ. ಸೊ ಆಮೇಲೆ ಬ್ರೀಫ್ಲಿ ಎಕ್ಸ್ಪ್ಲೇನ್ ಅಂತ ಕೊಡ್ತಾರೆ. ಏನು ಎಕ್ಸ್ಪ್ಲೇನ್ ಮಾಡಬೇಕು ಇಲ್ಲಿ ಅಂದರೆ ಇನ್ಫಾರ್ಮೇಷನ್ ಸೋರ್ಸ್ ಆ್ಯಂಡ್ ಇನ್ಪುಟ್ ಟ್ರಾನ್ಸ್ಡ್ಯೂಸರ್ ಮತ್ತು ಟ್ರಾನ್ಸ್ಮಿಟರ್, ಇವೆರಡು ಫಸ್ಟ್ 2 ಪಾಯಿಂಟ್ಸ್ ಏನಿದೆ ಒಂದು ಸ್ವಲ್ಪ ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡಿ. ಇವಿಷ್ಟು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿದರೆ ಸಾಕು, ಆಯಿತಾ. A communication system transmits information from an information source to a destination. ಅಂದರೆ ಇದು ಫುಲ್ಲು ನಾವು ಡಯಾಗ್ರಾಮ್ ಏನು ನೋಡಿದ್ವಿ ಅದನ್ನ ಕಮ್ಯುನಿಕೇಷನ್ ಸಿಸ್ಟಮ್ ಅಂತ ಕರಿತೀವಿ, ರೈಟ್. ಅದರ ಫಸ್ಟ್ ಸ್ಟಾರ್ಟ್ ಆಗಿದ್ದಲ್ಲಿ ಇನ್ಫಾರ್ಮೇಷನ್ ಸೋರ್ಸಿಂದ, ಎಂಡ್ ಆಗಿದ್ದಲ್ಲಿ ಫೈನಲ್ ಡೆಸ್ಟಿನೇಷನಿಂದ, ಅದನ್ನೇ ಬರೆದಿದ್ದಾರೆ. ಫಸ್ಟ್ ಸ್ಟೇಜ್ ಯಾವುದಿತ್ತು, ಇನ್ಫಾರ್ಮೇಷನ್ ಸೋರ್ಸ್ ಇತ್ತು ಅಂತ ಬರೆದಿದ್ದಾರೆ. ಆ ಡಯಾಗ್ರಾಮಲ್ಲಿ ಏನಿತ್ತು ಅದನ್ನೇ ಸುಮ್ಮನೆ ಬರೆಯೋದಷ್ಟೇ. ಆ ಕಮ್ಯುನಿಕೇಷನ್ ಸಿಸ್ಟಮ್ ಟ್ರಾನ್ಸ್ಮಿಟ್ಸ್ ಇನ್ಫಾರ್ಮೇಷನ್ ಇನ್ ದ ಫಾರ್ಮ್ ಆಫ್ ಎಲೆಕ್ಟ್ರಿಕಲ್ ಸಿಗ್ನಲ್ಸ್. ಅಂದರೆ ಜರ್ನಲಿಸ್ಟ್ ಬಂದು ರೆಕಾರ್ಡ್ ಮಾಡಿಕೊಂಡು ಚಾನಲ್ಗೆ ಹಾಕ್ತಾನಲ್ಲ, ಅವೆಲ್ಲ ಏನು ಎಲೆಕ್ಟ್ರಿಕಲ್ ಸಿಗ್ನಲ್ಸಲ್ಲಿ ಟ್ರಾನ್ಸ್ಮಿಟ್ ಆಗ್ತಿದೆ ಅಂತ ಹೇಳ್ತಾರೆ. ಇಫ್ ದ ಇನ್ಫಾರ್ಮೇಷನ್ ಪ್ರೊಡ್ಯೂಸ್ಡ್ ಬೈ ಅ ಸೋರ್ಸ್ ಈಸ್ ನಾಟ್ ಇನ್ ಅ ಫಾರ್ಮ್ ಆಫ್ ಎಲೆಕ್ಟ್ರಿಕಲ್ ಸಿಗ್ನಲ್. ಫಸ್ಟ್ ಏನಿತ್ತು, ಒಂದು ಆಕ್ಸಿಡೆಂಟ್ ಆಯಿತು, ಅದು ಎಲೆಕ್ಟ್ರಿಕಲ್ ಫಾರ್ಮಲ್ಲಿ ಇರಲಿಲ್ಲ. ಅದಕ್ಕೆ ನಾವೇನು ಮಾಡ್ತೀವಿ, ಒನ್ ವಿಲ್ ಹ್ಯಾವ್ ಟು ಯೂಸ್ ಅ ಟ್ರಾನ್ಸ್ಡ್ಯೂಸರ್. ಸೊ ಅದನ್ನ ಕನ್ವರ್ಟ್ ಮಾಡೋಕ್ಕೆ ನಾವೇನು ಮಾಡ್ತೀವಿ, ಟ್ರಾನ್ಸ್ಡ್ಯೂಸರ್ ಅಂದರೆ ಇಲ್ಲಿ ಜರ್ನಲಿಸ್ಟ್ನ ಯೂಸ್ ಮಾಡ್ಕೊತೀವಿ. ಆ ರೀತಿ ಒಂದು ರೆಕಾರ್ಡ್ ರೀತಿ ಯೂಸ್ ಮಾಡ್ಕೊತೀವಿ. ಆವಾಗ ಅದು ಎಲೆಕ್ಟ್ರಿಕಲ್ ಫಾರ್ಮಲ್ಲಿ ವಿಡಿಯೋ ಮೂಲಕ ರೆಕಾರ್ಡ್ ಆಗಿರ್ತೈತಿ ಅಂತ ನಾ ಸ್ಟೋರಿ ಕಂಪೇರ್ ಮಾಡಿ ಹೇಳ್ತಾ ಇದ್ದೀನಿ. ಸೊ ಯು ಕ್ಯಾನ್ ರಿಮೆಂಬರ್ ಫಾರ್ ಮೆನಿ ಡೇಸ್ ಅಂತ. ದ ಇನ್ಫಾರ್ಮೇಷನ್ ಪ್ರೊಡ್ಯೂಸ್ಡ್ ಬೈ ದ ಇನ್ಫಾರ್ಮೇಷನ್ ಸೋರ್ಸ್ ಈಸ್ ಅಪ್ಲೈಡ್ ಟು ದ ನೆಕ್ಸ್ಟ್ ಸ್ಟೇಜ್. ಇನ್ಫಾರ್ಮೇಷನ್ ಸೋರ್ಸ್ ಆದಮೇಲೆ ನೆಕ್ಸ್ಟ್ ಸ್ಟೇಜಿಗೆ ಕೊಡ್ತೀವಿ, ಅದು ಯಾವುದು, ಇನ್ಫಾರ್ಮೇಷನ್ ಆರ್ ಇನ್ಪುಟ್ ಟ್ರಾನ್ಸ್ಡ್ಯೂಸರ್ ಅಂತ, ಅಂದರೆ ಜರ್ನಲಿಸ್ಟ್ ಅಂತ. This in turn produces an electrical signal corresponding to the information as output. ಅಂದರೆ ಏನು ನೆಕ್ಸ್ಟ್ ಔಟ್ಪುಟ್ ಬರ್ತೈತಿ ಅದು ಟ್ರಾನ್ಸ್ಮಿಟರಿಗೆ ಹೋಗುತ್ತಲ್ಲ, ಅದು ಎಲೆಕ್ಟ್ರಿಕಲ್ ಸಿಗ್ನಲ್ ಫಾರ್ಮಲ್ಲಿ ಹೋಗುತ್ತೆ ಅಂತ ಹೇಳ್ತಿದ್ದಾರೆ ಅಷ್ಟೇ. ದಿಸ್ ಎಲೆಕ್ಟ್ರಿಕಲ್ ಸಿಗ್ನಲ್ ಇಸ್ ಕಾಲ್ಡ್ ಬೇಸ್ ಬ್ಯಾಂಡ್ ಸಿಗ್ನಲ್. ಈ ಬೇಸ್ ಬ್ಯಾಂಡ್ ಸಿಗ್ನಲಿಗೆ ಇನ್ನೊಂದು ಹೆಸರೇನು ಡಯಾಗ್ರಾಮಲ್ಲಿ ಮೆನ್ಷನ್ ಮಾಡಿದ್ವಿ, ಏನು, ಮೆಸೇಜ್ ಸಿಗ್ನಲ್ ಅಂತಲೂ ಕೂಡ ಕರಿತೀವಿ. ಯಾವ ರೀತಿ ಡಿನೋಟ್ ಮಾಡ್ತೀವಿ, S(t) ಅಂತ ಡಿನೋಟ್ ಮಾಡ್ತೀವಿ, ರೈಟ್. The transmitter is a collection of electronic components and circuits. ಸೊ ಅವಾಗ ಆಲ್ರೆಡಿ ಲೈಕ್ ಎಲೆಕ್ಟ್ರಿಕಲ್ ಸಿಗ್ನಲ್ ರೀತಿ ಆಲ್ರೆಡಿ ಬಂದಿರುತ್ತೆ ಟ್ರಾನ್ಸ್ಮಿಟರ್ಗೆ. ಇಲ್ಲಿ ಏನು ಮಾಡ್ತೀವಿ, ಆ ಎಲೆಕ್ಟ್ರಿಕಲ್ ಸಿಗ್ನಲ್ ಆಲ್ರೆಡಿ ಇರುತ್ತಲ್ಲ ಅದನ್ನು ಮತ್ತೆ ನೆಕ್ಸ್ಟು ಫಾರ್ವರ್ಡ್ ಮಾಡಬೇಕು ಅಂದರೆ ನಾವು ಅದು ಸ್ವಲ್ಪ ಎಡಿಟ್ ಮಾಡಬೇಕು, ಆ ರೀತಿ. ಸೊ ಸಿಗ್ನಲ್ನ ಒಂದು ಸೂಟೇಬಲ್ ಆಗಿರೋ ಟ್ರಾನ್ಸ್ಮಿಷನಿಗೆ ಸೂಟೇಬಲ್ ಆಗಿರೋ ಒಂದು ಗಿವನ್ ಮೀಡಿಯಮಲ್ಲಿ ಕನ್ವರ್ಟ್ ಮಾಡ್ತೀವಿ. ಸೊ ಅದಕ್ಕೆ ನಮಗೆ ಟ್ರಾನ್ಸ್ಮಿಟರ್ ಬೇಕು. ಟ್ರಾನ್ಸ್ಮಿಟರ್ ಏನೇನು ಇರ್ಬೋದು ಅದು ಟ್ರಾನ್ಸ್ಮಿಟರಲ್ಲಿ ಅಂದರೆ ಆಸಿಲೇಟರಿಂದ ಅದು ಮಾಡಲ್ಪಟ್ಟಿರ್ಬೋದು, ಆ್ಯಂಪ್ಲಿಫೈಯರ್ಸಿಂದ ಮಾಡಲ್ಪಟ್ಟಿರ್ಬೋದು, ಆ್ಯಂಡ್ ಟ್ಯೂನ್ಡ್ ಸರ್ಕ್ಯೂಟ್ಸ್ ಆ್ಯಂಡ್ ಫಿಲ್ಟರ್ಸಿಂದ ಮಾಡಲ್ಪಟ್ಟಿರೋದು, ಮಾಡ್ಯುಲೇಟರ್ಸಿಂದ ಮಾಡಲ್ಪಟ್ಟಿರ್ಬೋದು. ಬಟ್ ಇದೆಲ್ಲ ಓಕೆ, ಬಟ್ ಇದೇನು ಬರೆಯೋ ಅವಶ್ಯಕತೆ ಇಲ್ಲ, ಆಯಿತಾ. ಸುಮ್ಮನೆ ಲೈಕ್ ಹೈಪ್ ಕ್ರಿಯೇಟ್ ಮಾಡಬೇಕು ಅಂದರೆ ಬರೀರಿ. ನೆಕ್ಸ್ಟು the transmission medium between the transmitter and receiver is a channel.
ಅಂದರೆ ನಾವು ಡೈಗ್ರಾಮಲ್ಲಿ ಕೂಡ ನೋಡಿದ್ವಿ ರೈಟ್. ಸೊ ಆ ಡೈಗ್ರಾಮಲ್ಲಿ ಹೆಂಗಿತ್ತು ಅಂದರೆ ಇದು ಟ್ರಾನ್ಸ್ಮಿಟರಾ, ಇದು ಚಾನಲ್ಲು, ಇದು ರಿಸೀವರ್. ಸೊ ಇವೆರಡು ಮಧ್ಯ ಬರ್ತೈತಿ ಅಂತ ಹೇಳ್ತಾರೆ ಅಷ್ಟೇ. ಆಮೇಲೆ ಚಾನಲ್ ಏನಿರ್ತೈತಿ, ನಾಯ್ಸ್ ಇರ್ತೈತಿ. ನಾಯ್ಸ್ ಇಸ್ ಅ ಎಲೆಕ್ಟ್ರಿಕಲ್ ಡಿಸ್ಟರ್ಬೆನ್ಸ್ ವಿಚ್ ಡಸ್ ನಾಟ್ ಕಂಟೈನ್ ಎನಿ ಯೂಸ್ಫುಲ್ ಇನ್ಫಾರ್ಮೇಷನ್. ಅಂದರೆ ಫಾರ್ ಎಕ್ಸಾಂಪಲ್ ಚಾನಲಲ್ಲಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಿರ್ತಾರಲ್ಲ, ಅದು ನಮಗೆ ಎದಕ್ಕಾದ್ರೂ ಉಪಯೋಗ ಆಗುತ್ತಾ? ಇಲ್ಲ ರೈಟ್. ಸೊ ಸುಮ್ಮನೆ ನಮಗೆ ಏನೋ ಚೆನ್ನಾಗಿ ಕಾಣಲಿ ನಾಯ್ಸಿಗೋಸ್ಕರ ಹಾಕ್ತಾರೆ. ಸೊ ಆ ನಾಯ್ಸಿಂದ ನಮ್ಗೆ ಯಾವುದೇ ರೀತಿ ಯೂಸ್ಫುಲ್ ಇನ್ಫಾರ್ಮೇಷನ್ ಇಲ್ಲ. ಆ ರಿಸೀವರ್ ಈಸ್ ಅ ಕಲೆಕ್ಷನ್ ಆಫ್ ಎಲೆಕ್ಟ್ರಾನಿಕ್ ಕಾಂಪೋನೆಂಟ್ಸ್. ಅವನು ಎಲೆಕ್ಟ್ರಾನಿಕ್ ಕಾಂಪೋನೆಂಟ್ಸ್ ಮತ್ತು ಸರ್ಕ್ಯೂಟ್ಸ್ನ ರಿಸೀವ್ ಮಾಡ್ತಾನೆ. ದಟ್ ಎಕ್ಸೆಪ್ಟ್ಸ್ ದ ಟ್ರಾನ್ಸ್ಮಿಟೆಡ್ ಮೆಸೇಜ್ ಫ್ರಮ್ ದ ಚಾನಲ್ ಆ್ಯಂಡ್ ಕನ್ವರ್ಟ್ಸ್ ಇಟ್ ಬ್ಯಾಕ್ ಇನ್ ಟು ಅ ಒರಿಜಿನಲ್ ಫಾರ್ಮ್. ಅಂದರೆ ಈಗ ಎಲೆಕ್ಟ್ರಿಕಲ್ ಫಾರ್ಮಲ್ಲಿ ಚಾನಲಲ್ಲಿ ಓಡ್ತಾ ಇರ್ತೈತಿ, ಈ ಥರ ಆಯಿತು, ಆಕ್ಸಿಡೆಂಟ್ ಆಯಿತು ಅಂತ. ಬಟ್ ಅದೇನು ಒಂದು ಒರಿಜಿನಲ್ ಫಾರ್ಮಿಗೆ ಆಡಿಯನ್ಸ್ ರಿಸೀವ್ ಮಾಡ್ತಾನೆ ಅಂತ. ಓಕೆ, ಇದನ್ನ ಬರಿಬೇಕು. ಇಷ್ಟು ಬರೆದ್ರೆ ದೇ ವಿಲ್ ಗಿವ್ ಯು 10 marks. ಓಕೆ, ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಬಂದ್ಬಿಟ್ಟು ಎಕ್ಸ್ಪ್ಲೇನ್ ದ ಮಾಡ್ಯುಲೇಷನ್ ಆ್ಯಂಡ್ ಟೈಪ್ಸ್ ಆಫ್ ಮಾಡ್ಯುಲೇಷನ್ ವಿತ್ ಗ್ರಾಫ್ ಅಂತ ಕೇಳ್ತಾರೆ ಸೆಕೆಂಡ್ ಕ್ವಶನಲ್ಲಿ, ಆಯಿತಾ. ಸೊ ಮಾಡ್ಯುಲೇಷನ್ ಈಸ್ ಅ ಪ್ರೊಸೆಸ್ ಇನ್ ವಿಚ್ ಎನಿ ಒನ್ ಆಫ್ ದ ಪ್ಯಾರಾಮೀಟರ್ಸ್ such as amplitude, frequency and phase of high frequency carrier signal is varied according to a instantaneous values of low frequency message signal keeping other two parameters constant. ಏನಪ್ಪ ಇದು ಇಷ್ಟು ಹೊಡೆದಿದೆ ಅಂತ ಅಂದರೆ, ಮಾಡ್ಯುಲೇಷನ್ ಅನ್ನೋದು ಒಂದು ಪ್ರೊಸೆಸ್. ಓಕೆ, ಮಾಡ್ಯುಲೇಷನ್ ಅನ್ನೋದೇನೋ ಒಂದು ಪ್ರೊಸೆಸ್ ರೈಟ್. ಸೊ ಇಲ್ಲೇನಾಗುತ್ತೆ, ಯಾವುದಾದ್ರೂ ಒಂದು, ಸೊ ಇದರಲ್ಲಿ 3 ಬರ್ತವೆ, ಯಾವುದಾದ್ರೂ ಒಂದು, ಅದು ಆ್ಯಂಪ್ಲಿಟ್ಯೂಡ್ ಆಗಿರ್ಬೋದು, ಫ್ರೀಕ್ವೆನ್ಸಿ ಆಗಿರ್ಬೋದು, ಇಲ್ಲ ಫೇಸ್ ಆಗಿರ್ಬೋದು. ಏನಾಗಿರ್ತೈತಿ, ಒಂದು ಹೈ ಫ್ರೀಕ್ವೆನ್ಸಿ ಒಳಗಿರ್ತೈತಿ. ಹೈ ಫ್ರೀಕ್ವೆನ್ಸಿ ಇದು ಒಂದು, ಇದನ್ನ ಕ್ಯಾರಿಯರ್ ಸಿಗ್ನಲ್ ಅಂತ ಕರಿತೀವಿ, ಇದನ್ನ ನಾವು ಮೆಸೇಜ್ ಸಿಗ್ನಲ್ ಅಂತ ಕರಿತೀವಿ, ಆಯಿತಾ. ಈ ಕ್ಯಾರಿಯರ್ ಸಿಗ್ನಲಲ್ಲಿ ಯಾವುದಾದ್ರೂ ಒಂದು, ಅದು ಆ್ಯಂಪ್ಲಿಟ್ಯೂಡ್ ಆಗಿರ್ಬೋದು, ಫ್ರೀಕ್ವೆನ್ಸಿ ಆಗಿರ್ಬೋದು, ಫೇಸ್ ಏನಾಗಿರ್ಬೋದು, ಅದು ವೇರಿ ಆಗುತ್ತೆ. ಬಟ್ ಅದು ಅಕಾರ್ಡಿಂಗ್ ಟು, ಇದನ್ನು ನೋಡಿಕೊಂಡು ವೇರಿ ಆಗುತ್ತೆ. ಅಕಾರ್ಡಿಂಗ್ ಟು ಇನ್ಸ್ಟ್ಯಾಂಟೇನಿಯಸ್ ವ್ಯಾಲ್ಯೂಸ್ ಆಫ್, ಇದು ಹೈ ಫ್ರೀಕ್ವೆನ್ಸಿ ನೋಡಿ ಎಷ್ಟು ವೇರಿಯೇಷನ್ ಇದೆ, ಇದೇನಿದೆ ಲೋ ಫ್ರೀಕ್ವೆನ್ಸಿ ಆಫ್ ಮೆಸೇಜ್ ಸಿಗ್ನಲ್. ಈಗ ಒಂದು ವೇರಿ ಮಾಡ್ತಿರಬೇಕಾದ್ರೆ ಇನ್ನೆರಡು ಏನು ಉಳಿದಿರ್ತಾವಲ್ಲ ಅದನ್ನ ನಾವು ಕಾನ್ಸ್ಟೆಂಟ್ ಆಗಿರ್ತೀವಿ ಅಂತ. ಫಾರ್ ಎಕ್ಸಾಂಪಲ್ ಆ್ಯಂಪ್ಲಿಟ್ಯೂಡ್ನ ನಾವು ವೇರಿ ಮಾಡ್ತಾ ಇದ್ದೀವಿ ಅಂತ ಅಂದರೆ ಫ್ರೀಕ್ವೆನ್ಸಿ ಮತ್ತು ಫೇಸ್ನ ಕಾನ್ಸ್ಟೆಂಟ್ ಆಗಿರ್ತೀವಿ ಅಂತ, ಅದನ್ನು ಮೆನ್ಷನ್ ಮಾಡಬೇಕು. ಅದನ್ನೇ ಇದು ಸೆಂಟೆನ್ಸಲ್ಲಿ ಹೇಳಿರೋವಂಥದ್ದು. ಅಕಾರ್ಡಿಂಗ್ಲಿ ವಿ ಹ್ಯಾವ್ 3 types ಆಫ್ ಮಾಡ್ಯುಲೇಷನ್. 3 ಥರ ಬರ್ತೈತಿ: ಆ್ಯಂಪ್ಲಿಟ್ಯೂಡ್ ಮಾಡ್ಯುಲೇಷನ್, ಫ್ರೀಕ್ವೆನ್ಸಿ ಮಾಡ್ಯುಲೇಷನ್, ಫೇಸ್ ಮಾಡ್ಯುಲೇಷನ್. ಫಸ್ಟು ಆ್ಯಂಪ್ಲಿಟ್ಯೂಡ್ ಮಾಡ್ಯುಲೇಷನ್. ಇಟ್ ಈಸ್ ದ ಪ್ರೊಸೆಸ್ ಇನ್ ವಿಚ್ ದ amplitude of the carrier signal is varied according to the instantaneous values of the message signal, keeping the frequency and phase constant. ಸೊ ಇದು ಒಂದೇ ಒಂದು ಕಲ್ತ್ರೆ ಇನ್ನು 3ಕ್ಕೂ ನೀವು ಡೆಫಿನಿಷನ್ನ ಆರಾಮಾಗಿ ಬರಿಬೋದು. ಇಲ್ಲಿ ಆ್ಯಂಪ್ಲಿಟ್ಯೂಡ್ ಬದಲಿ ಫ್ರೀಕ್ವೆನ್ಸಿ ಹಾಕೋದು, ಇಲ್ಲಿ ಆ್ಯಂಪ್ಲಿಟ್ಯೂಡ್ ಬದಲಿ ಫೇಸ್ ಹಾಕೋದು, ಇಲ್ಲಿ ಕೀಪಿಂಗ್, ಇಲ್ಲಿ ಫ್ರೀಕ್ವೆನ್ಸಿ ಆ್ಯಂಡ್ ಫೇಸ್ ಐತಿ. ಅಕಸ್ಮಾತ್ ಇಲ್ಲಿ ನಾವು ಫ್ರೀಕ್ವೆನ್ಸಿ ಮಾಡ್ಯುಲೇಷನ್ ಕನ್ಸಿಡರ್ ಮಾಡ್ಕೊಂಡ್ರೆ ಆ್ಯಂಪ್ಲಿಟ್ಯೂಡ್ ಆ್ಯಂಡ್ ಫೇಸ್ ಆರ್ ಕಾನ್ಸ್ಟೆಂಟ್ ಅಂತ. ಸೊ ಆ ರೀತಿ ವೇರಿ ಮಾಡ್ಕೋಬೋದು. ಇದು ಡೆಫಿನಿಷನ್ನು. ಆಮೇಲೆ ಇದು ಭಾಳ ಈಸಿಯಾಗಿ ಆಗುತ್ತೆ ಅಂದರೆ, ಹೈ ಫ್ರೀಕ್ವೆನ್ಸಿ ಕ್ಯಾರಿಯರ್ ಸೇಮ್ ಡೈಗ್ರಾಮ್, ಮಾಡ್ಯುಲೇಟಿಂಗ್ ಸಿಗ್ನಲ್ ಇಲ್ಲ ಮೆಸೇಜ್ ಸಿಗ್ನಲ್ ಅಂತ ಬರೀರಿ. ಓಕೆ, ಮೆಸೇಜ್ ಸಿಗ್ನಲ್ ಸೇಮ್ ಡೈಗ್ರಾಮ್, 3ಕ್ಕೂ ಸೇಮ್ ಡೈಗ್ರಾಮ್ ಇವೆರಡು, ಆಯಿತಾ. ಮಾಡ್ಯುಲೇಟೆಡ್ ಸಿಗ್ನಲ್ ಈ ರೀತಿ ಇರ್ತೈತಿ ರೈಟ್. ಸಮಥಿಂಗ್ ವೆರಿ ಗ್ರೇಟ್ ಡಿಸೈನ್ ಇದೆ ಅಲ್ವಾ, ರೈಟ್. ಸೊ ಇದು ಹಿಂಗೆ ವೇರಿ ಆಗುತ್ತೆ ಅಂತ ತೋರಿಸಿದ್ರೆ ಮುಗೀತು. ನೆಕ್ಸ್ಟು ಅದೇ ರೀತಿ ಆಗಲೇ ಹೇಳಿದ್ವಲ್ಲ ಡೆಫಿನಿಷನ್ನು. ಫ್ರೀಕ್ವೆನ್ಸಿ ಮಾಡ್ಯುಲೇಷನ್, ಇಟ್ ಈಸ್ ದ ಪ್ರೊಸೆಸ್ ಇನ್ ವಿಚ್ ದ ಫ್ರೀಕ್ವೆನ್ಸಿ ಆಫ್ ದ ಕ್ಯಾರಿಯರ್ ಸಿಗ್ನಲ್ ಈಸ್ ವೇರಿಡ್ ಅಕಾರ್ಡಿಂಗ್ ಟು ದ ಇನ್ಸ್ಟ್ಯಾಂಟೇನಿಯಸ್ ವ್ಯಾಲ್ಯೂಸ್ ಆಫ್ ಮೆಸೇಜ್ ಸಿಗ್ನಲ್, ಕೀಪಿಂಗ್ ದ ಆ್ಯಂಪ್ಲಿಟ್ಯೂಡ್ ಆ್ಯಂಡ್ ಫೇಸ್ ಕಾನ್ಸ್ಟೆಂಟ್ ಅಂತ. ವೇರಿ ಅದು ಹೆಂಗೆ ಡೆಫಿನಿಷನ್ ಬರೆದ್ರಿ, ಸ್ವಲ್ಪ ವೇರಿ ಮಾಡಿದರೆ ಈ ಡೆಫಿನಿಷನ್ ಕೂಡ ಬಂದುಬಿಡ್ತೈತಿ. ಆಮೇಲೆ ಫೇಸ್ ಮಾಡ್ಯುಲೇಷನ್, ಇಟ್ ಈಸ್ ದ ಪ್ರೊಸೆಸ್ ಇನ್ ವಿಚ್ ದ phase of the carrier signal is varied according to the instantaneous values of the message signal, keeping the frequency and amplitude as constant. ಸೇಮ್ ಅಲ್ವಾ. ಸೊ ಸ್ವಲ್ಪ ಡಿಫ್ರೆನ್ಸ್ ಇದೆ ಅಷ್ಟೇ. ಇದು ಭಾಳ ಈಸಿಯೆಸ್ಟ್ ಆನ್ಸರ್ ಅಂತಲೇ ಹೇಳ್ಬೋದು. ಸ್ವಲ್ಪ ಡೈಗ್ರಾಮ್ ಬಿಡಿಸೋದ್ರಲ್ಲಿ ಡಿಫ್ರೆನ್ಸ್ ಆಗೋದು ಅಷ್ಟೇ. ಕ್ಯಾರಿಯರ್ ಸಿಗ್ನಲ್ ಸೇಮ್ ಡೈಗ್ರಾಮ್, ಮೆಸೇಜ್ ಸಿಗ್ನಲ್ ಸೇಮ್ ಡೈಗ್ರಾಮ್. ಇಲ್ಲಿ ನೋಡಿ ಸ್ವಲ್ಪ ಕ್ಯಾರಿಯರ್ ಸಿಗ್ನಲ್ ಹೆಂಗಿದೆ ಹಾಗೆ ಬರೀರಿ. ಸ್ವಲ್ಪ ಡಿಸ್ಟೆನ್ಸ್ 2 ಸರಿ ಇಲ್ಲ 1 ಸರಿ ವೇರಿ ಮಾಡಿ, ಮತ್ತು ಸೇಮ್ ಕ್ಯಾರಿಯರ್ ಸಿಗ್ನಲ್ ಕೊಡಿ, ಮತ್ತು ಸ್ವಲ್ಪ ಡಿಸ್ಟೆನ್ಸ್ ಜಾಸ್ತಿ ಮಾಡಿ ಅಷ್ಟೇ. ಇದರಲ್ಲಿ ಇಲ್ಲೊಂದು ಸ್ವಲ್ಪ ವೇರಿಯೇಷನ್ ತೋರಿಸ್ಬೇಕು ಫ್ರೀಕ್ವೆನ್ಸಿ ಮಾಡ್ಯುಲೇಷನಲ್ಲಿ.
ಫೇಸ್ ಮಾಡ್ಯುಲೇಷನಲ್ಲಿ ಒಂದ್ಸರಿ ಡಬ್ಲ್ಯೂ, ಆಮೇಲೆ ಮತ್ತೆ ಕ್ಯಾರಿಯರ್ ಸಿಗ್ನಲ್, ಮತ್ತೆ ಎಮ್ಮು, ಮತ್ತೆ ಎರಡು ಕ್ಯಾರಿಯರ್ ಸಿಗ್ನಲ್, ಮತ್ತೆ ಡಬ್ಲ್ಯೂ, ಎಮ್ ಡಬ್ಲ್ಯೂ ಇದು ಫೇಸ್ ಮಾಡ್ಯುಲೇಷನ್ ಅಷ್ಟೇ. ಇದು ಡಬ್ಲ್ಯೂ ಇದು ಎಮ್ಮು, ಆಯಿತಾ? ಇಷ್ಟೇ. ನೆಕ್ಸ್ಟ್, ಅಡ್ವಾಂಟೇಜಸ್ ಆಫ್ ಡಿಜಿಟಲ್ ಕಮ್ಯುನಿಕೇಷನ್ ಸಿಸ್ಟಮ್. ಕ್ವಶನ್ ನಂಬರ್ 3, ವೆರಿ ಇಂಪಾರ್ಟೆಂಟ್ ಕ್ವಶನ್. ಇದು ಕೇಳಿದರೆ ಲೈಕ್ 6 ಮಾರ್ಕ್ಸಿಗೆ ಕೇಳ್ಬೋದು ಅಷ್ಟೇ. ನೀವು ಇಷ್ಟೊಂದು ಬರೆಯೋ ಅವಶ್ಯಕತೆನೇ ಇಲ್ಲ, ಆಯಿತಾ? ನೀವೇನು ಬರಿಬೋದು ಅಂದರೆ, ದ ಡಿಜಿಟಲ್ ಕಮ್ಯುನಿಕೇಷನ್ ಪ್ರೊವೈಡ್ಸ್ ದ ಹೈಯರ್ ಸೆಕ್ಯೂರಿಟಿ ಅಂತ ವರ್ಡ್ ಬರೆದ್ರೂ ಸಾಕು, ಬಿಟ್ಟರೆ ಏನೂ ಬರೆಯೋದು ಬೇಡ, ಆಯಿತಾ? ಆಮೇಲೆ ಇಟ್ ಹೆಲ್ಪ್ಸ್ ಟು ಡಿಟೆಕ್ಟ್ ಎರರ್ಸ್ ಆ್ಯಂಡ್ ಕರೆಕ್ಟ್ ದೆಮ್ ಈಸಿಲಿ ಇಫ್ ನೆಸಸರಿ ಆರ್ ಈಸಿಲಿ ಅಂತಲೂ ಬರೀರಿ, ಆಯಿತಾ? ಇಷ್ಟೇ, ಸಣ್ಣಕ್ಕೆ ಬರೆದ್ರೂ ಕೂಡ ಸಾಕು. ಎಫಿಷಿಯೆಂಟ್ ಯೂಸ್ ಆಫ್ ಕಮ್ಯುನಿಕೇಷನ್ ಬ್ಯಾಂಡ್ ಬಿಡ್ತ್ ಇಷ್ಟು ಬರೀಬೇಕು. ಇಮ್ಯುನಿಟಿ ಟು ನಾಯ್ಸ್ ಇಷ್ಟು ಬರೀಬೇಕು. ಆಮೇಲೆ ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಡಿಸೈನಿಂಗ್ ಕಾಸ್ಟ್ ಏನಾಗುತ್ತೆ, ಕಮ್ಮಿ ಆಗುತ್ತೆ ಅಂತ ಬರೀಬೇಕು. ಆಮೇಲೆ ಡಿಜಿಟಲಿ ಇನ್ಫಾರ್ಮೇಷನ್ನ ಸ್ಟೋರ್ ಮಾಡಿದರೆ ಲೈಕ್ ಮೆಮೊರಿಯಲ್ಲಿ ಸ್ಟೋರ್ ಮಾಡ್ಬೋದು, ಇಟ್ ಈಸ್ ಈಸಿ ಟು ಸ್ಟೋರ್ ಅಂತ ಬರಿಬೋದು, ರೈಟ್? ಇಷ್ಟು ಸ್ವಲ್ಪ ಬರೆದ್ರೆ ಸಾಕು, ಅವ್ರು ಮಾರ್ಕ್ಸ್ ಕೊಡ್ತಾರೆ. ಏನು ಪೂರ್ತಿ ಹೆಂಗಿದೆ ಹಾಗೆ ಬರೀಬೇಕು ಅನ್ನೋದಿಲ್ಲ ಈ ಆನ್ಸರಲ್ಲಿ ಮಾತ್ರ, ಆಯಿತಾ? ಸೊ ಇಷ್ಟು ಮೇನ್ ಒಂದೊಂದು ವರ್ಡ್ ಬರೆದ್ರೂ ಕೂಡ ಮಾರ್ಕ್ಸ್ ಕೊಡ್ತಾರೆ ಈ ಆನ್ಸರಲ್ಲಿ. ನೆಕ್ಸ್ಟ್ 4th ಇಂಪಾರ್ಟೆಂಟ್ ಕ್ವಶನ್ ಯಾವುದು ಅಂದರೆ ರೇಡಿಯೋ ವೇವ್ ಪ್ರೊಪಗೇಷನ್. ವೇವ್ ಪ್ರೊಪಗೇಷನಲ್ಲಿ ಈ ಡಯಾಗ್ರಾಮ್ ಭಾಳ ಇಂಪಾರ್ಟೆಂಟ್. ಈ ಡಯಾಗ್ರಾಮ್ ಬರೀಲೇಬೇಕು, ಆಯಿತಾ? ಈಗ ಇದು ಅರ್ತ್, ರೈಟ್? ಈ ಅರ್ತ್ ಅಲ್ಲಿ ಲೈಕ್ ಅಯೋನೋಸ್ಪಿಯರ್, ಲೈಕ್ ಸ್ಟ್ರಾಟೋಸ್ಪಿಯರ್, ಟ್ರೋಪೋಸ್ಪಿಯರ್, ಅಯೋನೋಸ್ಪಿಯರ್ ಆ ರೀತಿ ಬರ್ತದಲ್ಲ. ಸೊ ಇಲ್ಲಿ ಅಯೋನೋಸ್ಪಿಯರ್ನ ತಗೋಬೇಕು ರೇಡಿಯೋ ವೇವ್ಸಲ್ಲಿ, ಬಿಕಾಸ್ ರೇಡಿಯೋ ವೇವ್ ಈಸ್ ಪ್ರೆಸೆಂಟ್ ಇನ್ ಅಯೋನೋಸ್ಪಿಯರ್, ಅದಕ್ಕೆ ಇದು ಅರ್ತ್ ಅಲ್ವಾ? ಸೊ ನೆಕ್ಸ್ಟು ಅರ್ತಿಂದ ಮೇಲೆ ಅಯೋನೋಸ್ಪಿಯರಿಗೆ ಹೋಗುತ್ತೆ, ಅದು ರಿಫ್ಲೆಕ್ಟ್ ಆಗಿ ರಿಸೀವರ್ ಅಲ್ಲಿ ಸ್ಟ್ರಕ್ ಆಗಿ ಆಮೇಲೆ ಮತ್ತೆ ಅರ್ತಿಗೆ ರೀಚ್ ಆಗುತ್ತೆ. ಆ್ಯಂಡ್ ಇಲ್ಲಿ ನಾವು ಅಬ್ಸರ್ವ್ ಮಾಡಬೇಕಾಗಿರೋದು ಏನು ಅಂದರೆ, ಅದೇನು ಹೋಗುತ್ತಲ್ಲ ಲೈಕ್ ಆ ವೇವಿಂದ, ಆ ರೇಡಿಯೋ ವೇವಿಂದ ದೇರ್ ಈಸ್ ಸಮ್ ರೇಡಿಯೋ ವೇವ್ ವಿಚ್ ಈಸ್ ರಿಫ್ಲೆಕ್ಟೆಡ್ ಟುವರ್ಡ್ಸ್ ದ ಅರ್ತ್ ಆಲ್ಸೋ, ದಟ್ ಈಸ್ ಕಾಲ್ಡ್ ಗ್ರೌಂಡ್ ವೇವ್. ದಿಸ್ ಈಸ್ ಕಾಲ್ಡ್ ಸ್ಕೈ ವೇವ್. ದಿಸ್ ಈಸ್ ಕಾಲ್ಡ್ ಸ್ಪೇಸ್ ವೇವ್. ಇವು ಮೂರನ್ನು ಅಬ್ಸರ್ವ್ ಮಾಡಬೇಕು. ಇಲ್ಲಿ ಟ್ರಾನ್ಸ್ಮಿಟರ್ ಇಲ್ಲಿಂದ ಸ್ಟಾರ್ಟ್ ಆಗ್ತಿದೆ, ಇಲ್ಲೇನೋ ರಿಸೀವರ್ ಇಲ್ಲಿಂದ ಎಂಡ್ ಆಗ್ತಿದೆ, ಆ್ಯಂಡ್ ದೇರ್ ಈಸ್ ಸಮ್ ಸ್ಪೇಸ್, ಯು ಕ್ಯಾನ್ ಗಿವ್ ಇಟ್ ಆಸ್ ಸ್ಪೇಸ್ ವೇವ್. ಆ್ಯಂಡ್ ಇದು ಒಂದು ಸ್ವಲ್ಪ ಸ್ಕಿಪ್ ಝೋನ್. ಇದು ಹೆಂಗಿದೆ ಹಂಗೆ ಬರೀರಿ, ಆಯಿತಾ? ನೆಕ್ಸ್ಟು ರೇಡಿಯೋ ವೇವ್ ಪ್ರೊಪಗೇಷನ್. ರೇಡಿಯೋ ವೇವ್ ಎಕ್ಸಾಬಿಟ್ ದ ಪ್ರಾಪರ್ಟೀಸ್ ಆಫ್ ಲೈಟ್. ಇದೆಲ್ಲ ಬರ್ತೈತಿ, ಲೈಟ್ ಬರ್ತೈತಿ. ಈಗ ಫಾರ್ ಎಕ್ಸಾಂಪಲ್ ನೀವು ಎಕ್ಸ್ರೇಸ್, ರೇಡಿಯೋ ವೇವ್ಸ್, ಆಮೇಲೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸು, ಆಮೇಲೆ ಲೈಕ್ ವಿಸಿಬಲ್ ವೇವ್ಸ್, ಈ ರೀತಿ ಎಲ್ಲ ನೋಡಿರ್ತೀರಲ್ಲ. ಸೊ ಇದು ಅದ್ರಾಗ ಒಂದು, ದಟ್ ಈಸ್ ರೇಡಿಯೋ ವೇವ್ಸ್. ಇದೇನೋ ಒಂದು ಪ್ರಾಪರ್ಟೀಸ್ ಆಫ್ ಲೈಟ್ ಅಂತ ಅನ್ಬೋದು. ಇವೇನು ಅಂದರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್. ಇವು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಅಂದ್ರೇನು, ಇದ್ರಾಗೆ ಎಲೆಕ್ಟ್ರಿಕ್ ಫೀಲ್ಡ್ ಕೂಡ ಇರುತ್ತೆ, ಇದ್ರಾಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಕೂಡ ಇರುತ್ತೆ ಅಂತ. ಈ ರೇಡಿಯೋ ವೇವ್ಸ್ ಸಿಗ್ನಲ್ಸ್ ಏನಿದೆ ಬಹಳ ದೂರದವರೆಗೂ ಟ್ರಾವೆಲ್ ಮಾಡ್ತವೆ. ಟು ಅನದರ್, ಕ್ಯಾನ್ ಟ್ರಾವೆಲ್ ಫ್ರಮ್ ಒನ್ ಟು ಅನದರ್ ಫಾರ್ ಅ ವಾಸ್ಟ್ ಡಿಸ್ಟೆನ್ಸ್, ಭಾಳ ದೊಡ್ಡ ಡಿಸ್ಟೆನ್ಸ್ವರೆಗೂ. ಇಲ್ಲಿ ನೋಡಿ, ಅರ್ತಿಂದ ಅಯೋನೋಸ್ಫಿಯರ್ ಅಂದರೆ ಏನು ಕಮ್ಮಿನಾ, ಜಾಸ್ತಿ ಅಲ್ವಾ? ಸೊ ಸಿನ್ಸ್ ದೀಸ್ ಆರ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಆಗಿರೋದ್ರಿಂದ ಇದ್ರಾಗೆ ಪ್ರಾಪರ್ಟೀಸ್ ಮೆನ್ಷನ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ. ದೀಸ್ ಎಕ್ಸಿಬಿಟ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರಾಪರ್ಟೀಸ್ ಲೈಕ್ ರಿಫ್ಲೆಕ್ಷನ್, ರಿಫ್ರಾಕ್ಷನ್, diffraction, absorption, polarization, scattering, etc. The radio wave propagation can be, ನಾವು ಅದನ್ನ ಮತ್ತೆ ಫರ್ದರ್ 3 ಟೈಪ್ಸ್ ಆಗಿ ನಾವು ಡಿವೈಡ್ ಮಾಡ್ತೇವೆ. ದಟ್ ಈಸ್ ಗ್ರೌಂಡ್ ವೇವ್ ಪ್ರೊಪಗೇಷನ್, ಸ್ಪೇಸ್ ವೇವ್ ಪ್ರೊಪಗೇಷನ್, ಸ್ಕೈ ವೇವ್ ಪ್ರೊಪಗೇಷನ್. ಇವು ಮೂರನ್ನು ಮತ್ತೆ ಎಕ್ಸ್ಪ್ಲೇನ್ ಮಾಡಬೇಕು. ಗ್ರೌಂಡ್ ಆರ್ ಸರ್ಫೇಸ್ ವೇವ್ ಪ್ರೊಪಗೇಷನ್. ಓಕೆ, ಇನ್ ಗ್ರೌಂಡ್ ವೇವ್ ಪ್ರೊಪಗೇಷನ್ ದ ರೇಡಿಯೋ ವೇವ್ಸ್ ಆರ್ ಗೈಡೆಡ್ ಬೈ, ಇಲ್ಲಿ ಗ್ರೌಂಡ್ ಅಂದ ತಕ್ಷಣ ಫಸ್ಟ್ ನಮಗೇನು ನೆನಪಾಗುತ್ತೆ, ಅರ್ತ್ ನೆನಪಾಗುತ್ತೆ. ಗೈಡೆಡ್ ಬೈ ಅರ್ತ್ ಅಂದರೆ ಆ ಡೈಗ್ರಾಮಲ್ಲಿ ನೋಡಿದ್ರಿ, ಇಲ್ಲಿಂದ ಸ್ಟಾರ್ಟ್ ಆಗ್ತಾಯಿತ್ತು, ಆಯಿತಾ? ಬಟ್ ಇಲ್ಲಿ ರಿಫ್ರಾಕ್ಷನ್ ಆಗಿ ಅರ್ತಿನ ಮ್ಯಾಗ್ನೆಟಿಕ್ ಫೀಲ್ಡ್ಗೆ ಏನಾಗುತ್ತೆ, ಅರ್ತಿನ ಮ್ಯಾಗ್ನೆಟಿಕ್ ಮತ್ತು ಎಲೆಕ್ಟ್ರಿಕ್ ಫೀಲ್ಡ್ಗೆ ಏನಾಗುತ್ತೆ, ಇದು ಮತ್ತು ಈ ರೀತಿ ರಿಫ್ರಾಕ್ಷನ್ ಆಗುತ್ತೆ, ರೈಟ್? ಸೊ ದೇ ಆರ್ ಗೈಡೆಡ್ ಬೈ ಅರ್ತ್.
ಮತ್ತು ಅದು ಯಾವ ರೀತಿ ಸರ್ಫೇಸಿಗೆ ಹಂಗೆ ಹೋಗ್ತಿದೆ ನೋಡಿ, ದಟ್ ಈಸ್ ಅಲಾಂಗ್ ದ ಅರ್ತ್. ಓಕೆ, ಅಲಾಂಗ್ ಇಟ್ಸ್ ಕರ್ವ್ಡ್ ಸರ್ಫೇಸ್. ಈ ಕರ್ವ್ಡ್ ಸರ್ಫೇಸ್ ಹೆಂಗೆ ಹೋಗ್ತಾಯಿದೆ ಅದೇ ರೀತಿ ಅಲಾಂಗಲ್ಲೇ ಹೋಗ್ತಾಯಿದೆ ಫ್ರಮ್ ದ ಟ್ರಾನ್ಸ್ಮಿಟರ್. ಇಲ್ಲಿ ಈ ಒಂದು ವೇವ್ ಹೋಗಿದ್ದು ಹೆಂಗೆ ಇದು, ದಿಸ್ ಈಸ್ ಕಾಲ್ಡ್ ಟ್ರಾನ್ಸ್ಮಿಟರ್ ಅಲ್ವಾ, ದಿಸ್ ಈಸ್ ಕಾಲ್ಡ್ ರಿಸೀವರ್. ಫ್ರಮ್ ದ ಟ್ರಾನ್ಸ್ಮಿಟರ್ ಟು ದ ರಿಸೀವರ್. ಆ್ಯಸ್ ದ ವೇವ್ಸ್ ಮೂವ್ ಓವರ್ ದ ಗ್ರೌಂಡ್ ದೇ ಆರ್ ಸ್ಟ್ರಾಂಗ್ಲಿ ಇನ್ಫ್ಲೂಯೆನ್ಸ್ಡ್. ಯಾವಾಗ ಗ್ರೌಂಡಿನ ಲೈಕ್ ವೆರಿ ನಿಯರ್ ಬರ್ತವೆ ಆವಾಗ ಸ್ಟ್ರಾಂಗ್ ಆಗಿರೋ ಎಲೆಕ್ಟ್ರಿಕಲ್ ಪ್ರಾಪರ್ಟೀಸ್ ಆಫ್ ದ ಗ್ರೌಂಡು ಇದಕ್ಕೆ ಫೀಲ್ ಆಗುತ್ತಂತೆ. ಹೈ ಫ್ರೀಕ್ವೆನ್ಸಿ ವೇವ್ಸ್ ಆರ್ ಹೈಲಿ ಅಬ್ಸಾರ್ಬ್ಡ್ ಬೈ ದ ಗ್ರೌಂಡ್, ಸೊ ದ ಗ್ರೌಂಡ್ ವೇವ್ ಪ್ರೊಪಗೇಷನ್ ಈಸ್ ಯೂಸ್ಫುಲ್ ಓನ್ಲಿ ಎಟ್ ಲೋ ಫ್ರೀಕ್ವೆನ್ಸೀಸ್. ಹೈ ಫ್ರೀಕ್ವೆನ್ಸಿ ಇದ್ದರೆ ಇವೇನು ಮಾಡಿಬಿಡ್ತವೆ, ಹೈಲಿ ಅಬ್ಸಾರ್ಬ್ ಆಗಿಬಿಡ್ತವೆ ಗ್ರೌಂಡಲ್ಲೇ. ಗ್ರೌಂಡ್ ಏನು ಮಾಡುತ್ತೆ, ಈ ಹೈ ಫ್ರೀಕ್ವೆನ್ಸಿನ ಅಬ್ಸಾರ್ಬ್ ಮಾಡ್ಕೊಂಡ್ಬಿಡುತ್ತೆ. ಅಕಸ್ಮಾತ್ ಲೋ ಫ್ರೀಕ್ವೆನ್ಸಿ ಬಂದಾಗ ಮಾತ್ರ ಈ ವೇವ್ ಆಫ್ ಪ್ರೊಪಗೇಷನ್ ಯೂಸ್ಫುಲ್ ಆಗುತ್ತೆ ಅಂತ. ಈ ಲೈಕ್ ಪ್ರೊಫೆಸರ್ಸ್ನ ನಾವು ಇಂಪ್ರೆಸ್ ಮಾಡಬೇಕು ಅಂದರೆ ಇದನ್ನು ಬರೀರಿ, 30K ಹರ್ಟ್ಸ್ ಟು 3 ಮೆಗಾಹರ್ಟ್ಸ್ ಅಲ್ಲಿವರೆಗೂ ಬರುತ್ತೆ ಅಂತ. ಸೊ ಇದರಲ್ಲಿ ಯಾವುದಾದ್ರೂ ಅಟ್ಮಾಸ್ಫಿಯರಿಕ್ ಕಂಡೀಷನ್ ಇರಲಿ, ಇದಕ್ಕೇನು ಆಗಬೇಕಾಗಿಲ್ಲ, ಯಾಕಂದರೆ ಇದಿರೋದು ಗ್ರೌಂಡಲ್ಲಿ, ರೈಟ್. ಸೊ ಅದು ಒಂದು ಪಾಯಿಂಟ್ ಕೂಡ ಬರಿಬೋದು. ಸ್ಪೇಸ್ ಆರ್ ಟ್ರೋಪೋಸ್ಪಿಯರಿಕ್ ವೇವ್ಸ್ ಅಂದರೆ ಈ ಸ್ಪೇಸಲ್ಲಿ ಏನಿದೆ ಟ್ರೋಪೋಸ್ಪಿಯರಿಕ್ ಫಾರ್ಮಲ್ಲಿ ಲೈಕ್ ಆ ರೀಜನಲ್ಲಿ ಬರುತ್ತೆ. ಸೊ ಅದನ್ನೇ ನಾವು ಸ್ಪೇಸ್ ಆರ್ ಟ್ರೋಪೋಸ್ಪಿಯರಿಕ್ ವೇವ್ ಅಂತ ಕರಿಬೋದು. ವೆನ್ ಅ ರೇಡಿಯೋ ವೇವ್ ಹ್ಯಾವ್ ಟ್ರಾನ್ಸ್ಮಿಟೆಡ್ ಫ್ರಮ್ ಆನ್ ಆಂಟಿನಾ travels in a straight line directly towards the receiving antenna, it is termed as space or tropospheric wave. The frequency range ಏನಿದೆ ಅದು 3 ಮೆಗಾಹರ್ಟ್ಸಿಂದ 30 ಮೆಗಾಹರ್ಟ್ಸ್ವರೆಗೂ ಇರ್ತೈತಿ. ಇದ್ರಾಗ ಮೇನ್ಲಿ 2 ಕಾಂಪೊನೆಂಟ್ಸ್ ಮೇಲೆ ಫೋಕಸ್ ಮಾಡಬೇಕು. ಇದು ಹೆಂಗಿದೆ ಹಂಗೆ ಬರೀರಿ. ಅ ಡೈರೆಕ್ಟ್ ಆರ್ ವೆರಿ ಸ್ಲೈಟ್ ವೇವ್ ಫ್ರಮ್ ಟ್ರಾನ್ಸ್ಮಿಟಿಂಗ್ ಟು ದ ರಿಸೀವಿಂಗ್ ಆ್ಯಂಟಿನಾ. ಒಂದು ಡೈರೆಕ್ಟ್ ರಿಫ್ಲೆಕ್ಷನ್ ಆಗುತ್ತಂತೆ ಟ್ರಾನ್ಸ್ಮಿಟರ್ ಇಂದ ಮತ್ತು ಟ್ರಾನ್ಸ್ಮಿಟರಿಂದ ರಿಸೀವರ್ ಆ್ಯಂಟಿನಾಗೆ. ಆ್ಯನ್ ಇಂಡೈರೆಕ್ಟ್ ಆರ್ ಗ್ರೌಂಡ್ ರಿಫ್ಲೆಕ್ಟೆಡ್ ವೇವ್ ಟ್ರಾವೆಲಿಂಗ್ ಫ್ರಮ್ ಅ ಟ್ರಾನ್ಸ್ಮಿಟೆಡ್ ಆ್ಯಂಟಿನಾ ಟು ಗ್ರೌಂಡ್ ಆ್ಯಂಡ್ ರಿಫ್ಲೆಕ್ಟೆಡ್ ಟು ಅ ರಿಸೀವಿಂಗ್ ಆ್ಯಂಟಿನಾ ಅಂತ. ಸ್ಕೈ ವೇವ್ ಪ್ರೊಪಗೇಷನಲ್ಲಿ ಇಟ್ ಈಸ್ ಅ ಮೋಡ್ ಆಫ್ ಪ್ರೊಪಗೇಷನ್. ರೇಡಿಯೋ ವೇವ್ಸ್ ಟ್ರಾನ್ಸ್ಮಿಟೆಡ್ ಫ್ರಮ್ ದ ಟ್ರಾನ್ಸ್ಮಿಟಿಂಗ್ ಆ್ಯಂಟಿನಾ ರೀಚ್ ದ ರಿಸೀವಿಂಗ್ ಆ್ಯಂಟಿನಾ ಆಫ್ಟರ್ ರಿಫ್ಲೆಕ್ಷನ್ ಫ್ರಮ್ ಐನೋಸ್ಫಿಯರ್. ಏನಿಲ್ಲ, ಲೈಕ್ ಮೇಲೆ ಎಕ್ಸ್ಪ್ಲೇನ್ ಮಾಡಿದ್ರು ಅವ್ರು ಮಾಡಿಸ್ಕೊಡ್ತಾರೆ, ಬಿಕಾಸ್ ನೀವು ಅಲ್ಲಿ ರೇಡಿಯೋ ವೇವ್ಸು ಮತ್ತು ಆ ಡೈಗ್ರಾಮ್ ಮೆನ್ಷನ್ ಮಾಡಿರೋದಕ್ಕೆ. ಇಲ್ಲಿ ಲೈಕ್ 3 to 4 ಲೈನ್ಸ್ ಬರೆದ್ರೆ ಸಾಕು ಒಂದೊಂದಕ್ಕೆ, ಇಷ್ಟೊಂದು ಬರೆಯೋ ಕೂಡ ಅವಶ್ಯಕತೆ ಇಲ್ಲ, ಆಯಿತಾ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನೂ 2 ಕ್ವಶನ್ಸ್ ಇದೆ, ಲೆಟ್ ಮಿ ಕಂಪ್ಲೀಟ್ ಇನ್ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಟು ಮೈ ಚಾನಲ್.